ತಮಾಷೆಗಲ್ಲ. ಹಾಂ ನೋಡಿ, ಅದು ತೋರ್ಸೋದ ಹಿಂಗೆ ತೋರ್ಸಂಗೆ ನೋಡಿ. ನಾನು ಹೀಗೆ ನಾನು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾಯಿದ್ದೆ. ಇದು ಬ್ಯಾಲ್ದ ಹಣ್ಣು ಆ್ಯಂಡ್ ಇದು ಕಾಯಿ ಎರಡು ಮಿಕ್ಸು, ಒಂಥರ ದೋರ್ ಹಣ್ಣು ಅಂತ ಕರಿತೀವಿ ನಾವು. ಸೊ ಇಲ್ಲಿ ನಮ್ಮ ಆನೆವಾಲದ ಈ ಒಂದು ಅಂಗಡಿಯ ಎದುರುಗಡೆ ಈ ಬ್ಯಾಲ್ದ ಕಾಯಿಗಳನ್ನ ಮಾರಾಟ ಮಾಡ್ತಾಯಿದ್ದಾರೆ. ತಾವು ವೀಕ್ಷಣೆ ಮಾಡಿ. ಈ ಬ್ಯಾಲ್ದ ಕಾಯಿ ಎಷ್ಟು ಪವರ್ಫುಲ್ ಹೆಲ್ತ್ಗೆ ಅಂದರೆ ತುಂಬ ಆರೋಗ್ಯದ ಒಂದು ಅಭಿವೃದ್ಧಿಯನ್ನು ಕಂಡ್ಕೋಬೋದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಅಷ್ಟು ಪೌಷ್ಟಿಕಾಂಶಗಳನ್ನು ಉಳ್ಳಂತಹ ಒಂದು ಹಣ್ಣು ಇದು. ಸೊ ಇದನ್ನು ತಿನ್ನುವ ಒಂದು ವಿಧಾನವನ್ನು ಇಲ್ಲಿ ಅಂಗಡೀಲಿ ನಾನು ಗಮನಿಸ್ತೀನಿ. ಏನು ಇದನ್ನು ಚಾಕ್ ತಗೊಂಡು ಚುಚ್ಚಿ ಅದಕ್ಕೆ ಇಲ್ಲಿ ಈ ಬ್ಯಾಲ್ದಣ್ಣು ವ್ಯಾಪಾರ ಮಾಡ್ತಕ್ಕಂಥ ಈ ಅಂಗಡಿಯವರು ಇದಕ್ಕೆ ಚುಚ್ಚಿ ನೋಡಿ, ಈ ರೀತಿ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಕೈಗೆ ಹಾಕ್ತಾರೆ. ಅದು ತಿಂದರೆ ಸ್ವರ್ಗ ಕೈಲಾಸ. ಭಾಳ ಅದ್ಭುತವಾಗಿದೆ ನೋಡಿ. ತಾತಪ್ಪ ಸುಮ್ಮನೆ ಮಟ್ಕೋ ಅಗದು ತಿಂತ್ಕೋತವ್ರೆ ಅಲ್ಲ ನೋಡ್ರಿ ಹೆಂಗೆ. ತಾತಪ್ಪನ ನೀವು ಆನೆ ತಲೆ ತಿಮ್ದಲ್ಲಿ ನೋಡಿರ್ತೀರ. ಈ ತಾತಪ್ಪ ನೋಡ್ರಿ ಯಾವ ರೀತಿ ನೋಡಿ ಹಿಂಗೆ ಕುಯ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಜೇಡ್ದು ಮಲಗಿಸ್ತಾ ಇದೆ. ಒಂದು ಸ್ವಲ್ಪ ಮುಖ ತೋರಿಸೋ ತಾತಪ್ಪ. ಓ ಚೆನ್ನಾಗಿದ್ದೆ ಬೇದಣ್ಣ, ಚೆನ್ನಾಗಿದೆ. ಹಾಂ ಏನು ಸತ್ವ ಇದೆ ಇದರಲ್ಲಿ? ಹಾಂ ಏನು ಸತ್ವ ಇದ್ದು ಹೇಳು, ಏನು ಸತ್ವ ಇದೆ ಅಂತ ಕೇಳಿದೆ. ಒಳ್ಳೇದೇ ತಿಂದರೆ ತಾತಪ್ಪ ಅವ್ರು ತಿನ್ನೋ ಬರೋದಲ್ಲಿ ಮಾತನ್ನು ಆಡ್ತಿಲ್ಲ. ಹಾಂ ಏನೋ ಆರೋಗ್ಯಕ್ಕೆ ಒಳ್ಳೇದೇ. ಸರಿ ಭಾಳ ಟೇಸ್ಟ್ ಇದೆ. ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲ ಮಿಕ್ಸು ಬಹಳ ಅದ್ಭುತವಾಗಿದೆ. ತಾವು ಸಹ ನೋಡಿ ಈ ರೀತಿ ನೋಡ್ರಿ ಹಾಂ ಈ ರೀತಿ ಮಾಡಿಕೊಂಡು ಕಿವಿ ಎಲ್ಲ ಜುಮ್ ಅಂತದ. ಸ್ವರ್ಗ. ಎಲ್ಲ ಲೈಕ್ಕಾಗಲ್ಲ. ಅದಕ್ಕೆ ನಾನು ಹಂಗೆ ನಾಲ್ಗೆಲೆ ಅಡ್ಜಸ್ಟ್ ಮಾಡಿ ತಿಂತಾವನೆ. ಅಲ್ಲೆಲ್ಲ ಜುಮ್ ಅಂತದ. ಸೊ ಈ ರೀತಿ ಯಾರೆಲ್ಲ ಈ ದೋರಣ್ಣು ಅಂತ ಕರಿತೀವಿ ಇದಕ್ಕೆ. ಸೊ ಈ ರೀತಿಯ ಹಣ್ಣನ್ನು ಈಗ ಯಾವ ತರಹ ಒಂದು ಚಾಕ್ ಹಾಕ್ಬಿಟ್ಟು ಚುಚ್ಚಿ ಉಪ್ಪು ಖಾರ ಹಾಕೊಂಡು ತಿಂತೀರಾ, ಸ್ವಲ್ಪ ಕಮೆಂಟ್ ಹಾಕಿ ತಿಳಿಸ್ರಪ್ಪ. ಇದರ ಗಮ್ಮತ್ತು, ಇದರ ಒಂದು ಮಹತ್ವ ಏನಿದೆ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಪ್ಪ. ನಾನು ವೀಡಿಯೋ ಮಾಡ್ಕೊತೀನಿ ಇರೋಕ್ಕಾಯ್ತು, ಈ ಕಂಟೆಂಟ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಬ್ಯಾಲ್ದಣ್ಣಲ್ಲಿ ತುಂಬ ಪೌಷ್ಟಿಕಾಂಶ ಇದೆ, ಹೆಲ್ತ್ಗೆ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲಾದರೂ ಸಿಕ್ಕಿದ್ರೆ ನೋಡಿ, ಈ ರೀತಿ ಸಿಕ್ಕಿದ್ರೆ ನೋಡಿ, ಈ ರೀತಿ ಏನಾರು ಕಂಡ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಆನೆವಾಲ ಅಂದರೆ ಮಹದೇಶ್ವರ ಬೆಟ್ಟದಿಂದ ಹೋಗ್ಬೇಕಾರೆ ಆನೆವಾಲ ಏನು ಈ ಒಂದು ನೇರಳೆ ಮರ ನಿಮಗೆ ಪ್ರೂಫು. ಇಲ್ಲ ಅಂಗಡಿ ಇದೆ, ಅಂಗಡಿ ಎದುರುಗಡೆ ಈ ಹಣ್ಣಿನ ಸೀಸನ್ಗಳು ಅಂದರೆ ಸೀಬೆ ಹಣ್ಣು ಬಂದಂತಹ ಕಾಲದಲ್ಲಿ ಸೀಬೆ ಹಣ್ಣು, ಹಲಸಿನ ಹಣ್ಣು ಬಂದಂತಹ ಕಾಲದಲ್ಲಿ ಹಲಸಿನ ಹಣ್ಣು, ಹಾಗೆ ನೋಡಿ ಇದು ಅದು ಚಕ್ಕೋತ. ಚಕ್ಕೋತ ಹಾಗೆ ನೋಡಿ ಹಲಸಿನ ಹಣ್ಣು ಸಹ ಇದೆ. ಈ ರೀತಿ ಹಲವಾರು ತರಹದ ಹಣ್ಣುಗಳನ್ನು ಮಾರಾಟವನ್ನು ಮಾಡ್ತಾರೆ. ಆದ್ದರಿಂದ ಆನೆವಾಲಕ್ಕೆ ಆಗಮಿಸಿ ಈ ಅಂಗಡಿ ನೋಡ್ಕೊಳ್ಳಿ. ಈ ಅಂಗಡಿಗೆ ಬಂದು ಇದನ್ನೆಲ್ಲ ಖರೀದಿಸಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಒಳ್ಳೆಯದಲ್ಲಿ ಧನ್ಯವಾದಗಳು.